ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವೇದಾ ನಾರಾಯಣ್. ನಾವಿವತ್ತು ನುಗ್ಗೆಕಾಯಿನ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಕಾಯಿಯ ಸೊಪ್ಪಿನ ಪಲ್ಯ ಮಾಡಲು ಬೇಕಾದ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಅರಿಶಿಣದ ಪುಡಿ, ಕಾಯಿ ತುರಿ, 2 ಮೆಣಸಿನಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ, ಹಾಗೆ ತುರಿದಂತಹ ಕ್ಯಾರೆಟ್, ಹಾಗೆ 1 ಬಟ್ಟಲಿನ ಅಷ್ಟು ನುಗ್ಗೆಕಾಯಿ ಸೊಪ್ಪು. ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಅದಕ್ಕೆ 4 ರಿಂದ 5 ಸ್ಪೂನ್ ಆಯಿಲನ್ನು ಹಾಕಿ ಅದು ಕಾಯ್ದ ನಂತರ ಸಾಸಿವೆ, ಜೀರಿಗೆ ಹಾಕಿ ನಂತರ ಹೆಚ್ಚಿಕೊಂಡಂತಹ 1 ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ನಾವು ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡೋಣ. ಗೋಲ್ಡನ್ ಕಲರ್ ಈರುಳ್ಳಿ ಬರೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊಪ್ಪಿಗೆ. ಸೊ ಹಾಗಾಗಿ ಈರುಳ್ಳಿಯನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡೋಣ. ನಂತರ ಅದಕ್ಕೆ 2 ಹೆಚ್ಚಿದಂತಹ ಮೆಣಸಿನಕಾಯಿ, 1 ಹೆಚ್ಚಿಕೊಂಡಂತಹ ಟೊಮಾಟೋವನ್ನು ಹಾಕಿ ಬಾಡಿಸೋಣ. ಟೊಮೊಟೊನ 1 ಸೆಕೆಂಡ್ವರೆಗೂ ಬೇಯಿಸ್ಕೊಳ್ಳೋಣ. ಟೊಮೊಟೊ ಬೆಂದರೆ ಅದು ತನ್ನ ಟೇಸ್ಟನ್ನು ತುಂಬ ಚೆನ್ನಾಗಿ ಬಿಡುತ್ತೆ, ಸೊಪ್ಪಿಗೆ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ನಂತರ ಅದಕ್ಕೆ ನಾವು ತುರಿದಂತಹ ಕ್ಯಾರೆಟನ್ನು ಹಾಕೊಳ್ಳೋಣ. ಕ್ಯಾರೆಟ್ ಹಾಕೋದ್ರಿಂದ ಕ್ಯಾರೆಟನ್ನು ಹಾಕ್ಕೊಂಡು ನಾವು ಬಾಡಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಅಂದರೆ ದಮ್ ಕಟ್ಟಿ 10 ನಿಮಿಷಗಳ ಕಾಲ ಬೇಯಬೇಕು, ಯಾಕೆಂದರೆ ಕ್ಯಾರೆಟು ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಾಡಿಸಿದಂತಹ ಕ್ಯಾರೆಟಿಗೆ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿದಂತಹ ನುಗ್ಗೆ ಸೊಪ್ಪನ್ನು ನಾವು 10 ನಿಮಿಷಗಳ ಕಾಲ ಸ್ಟೀಮ್ನಲ್ಲಿ ಬೇಯಿಸೋಣ. ನಂತರ ಬೆಂದಂತಹ ನುಗ್ಗೆ ಸೊಪ್ಪು ಮತ್ತು ಕ್ಯಾರೆಟಿಗೆ ಕಾಯಿ ತುರಿಯನ್ನು ಹಾಕಿ 1 ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಕಾಯಿ ಎಲ್ಲ ಕಡೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತದೆ.